ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳ ಸಂಭ್ರಮವೋ ಸಂಭ್ರಮ. ಚೈತ್ರಗೆ ಕಾಲೆಳೆದ ಉಗ್ರ ಮಂಜು ತಂದೆ ನಾಚಿ ನೀರಾದ ಚೈತ್ರ. ಮಂಜ ಎಲ್ಲಿದ್ದೀಯ ಬಾರೋ ಮಗನಿಗೆ ಅಪ್ಪನ ಕೂಗು. ಕೆಂಡದಂತಹ ಕೋಪವಿದ್ದ ಕಣ್ಣಲ್ಲಿ ಕಣ್ಣೀರ ಧಾರೆ. ಗೌತಮಿ ಪತಿ ಎಂಟ್ರಿ, ಮಂಜು ರಿಯಾಕ್ಷನ್ ಹೇಗಿತ್ತು? ಹೌದು, ಬಿಗ್ ಬಾಸ್ ಮನೆ ಈಗ ಕಲರ್ಫುಲ್ ಆಗಿದೆ. ಈ ವೀಕ್ ಕಂಪ್ಲೀಟ್ ಆಗಿ ಮನೆ ಮಂದಿಯ ಫ್ಯಾಮಿಲಿಯವರು ಬಂದು ಮನರಂಜನೆಯನ್ನ ಕೊಟ್ಟಿದ್ದಾರೆ. ಗೌತಮಿ ಪತಿ ಅಭಿಷೇಕ್ ಕೂಡ ಬಂದಿದ್ದು ಬಿಗ್ ಬಾಸ್ ಮನೆಯ ಒಳಗೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ದಾರೆ. ಈ ಖುಷಿಯ ಕ್ಷಣದಲ್ಲಿ ದೊಡ್ಡ ಮನೆಯ ಸದಸ್ಯರು ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಉಗ್ರ ಮಂಜು ಅವರ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿತ್ತು. ನಗು ನಗುತ್ತಾ ಇಬ್ಬರನ್ನ ನೋಡ್ಕೊಂಡು ನಿಂತಿದ್ರು. ಎಸ್, ಯಾವಾಗಲೂ ಸಿನಿಮಾದಲ್ಲೇ ವಿಲನ್ ಆಗಿ ಅಬ್ಬರಿಸ್ತಾ ಇದ್ದ ಉಗ್ರ ಮಂಜು ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ತುಂಬಾನೇ ಎಮೋಷನಲ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಕುಟುಂಬದವರು ಬಂದಿದ್ದಾರೆ. ಅಪ್ಪನ ಮುಖ ನೋಡುತ್ತಲೇ ಮಂಜು ಗಳಗಳನೆ ಬಿಕ್ಕಿ ಅತ್ತಿದ್ದಾರೆ. ಈತ ನೋಡುಗರಿಗೆ ಸಿಕ್ಕಾಪಟ್ಟೆ ಬೇಸರವಾಗಿದೆ. ಉಗ್ರ ಮಂಜು ಅಪ್ಪ ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ, ಅಷ್ಟೇ ನೀಟ್ ಕೂಡ ಹೌದು. ಮನೆಯೊಳಗೆ ಅಷ್ಟೇ ಸಖತ್ತಾಗಿ ರಾಯಲ್ ಎಂಟ್ರಿ ತಗೊಂಡಿದ್ದಾರೆ. ಹಳ್ಳಿ ಕಡೆಯ ಹಿರಿಯ ನಾಗರಿಕರು ಹೇಗೆ ಇರ್ತಾರೆ ಅದೇ ರೀತಿಯೇ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಇದನ್ನ ನೋಡಿದ ರಜತ್ ತುಂಬಾನೇ ಇಷ್ಟಪಟ್ರು. ಏನನ್ನ ನೀನು ಮಂಜಣ್ಣನಿಗಿಂತ ಹೆಂಗಾಗಿದ್ಯಾ ಅಂತ ತರಲೆ ಮಾಡಿದ್ರು. ಅಂದಹಾಗೆ ನೆನೆ ಗೌತಮಿ ಅವರ ವಿವಾಹ ವಾರ್ಷಿಕೋತ್ಸವ ಇತ್ತು. ಹೀಗಾಗಿ ಆನಿವರ್ಸರಿ ದಿನವೇ ಬಿಗ್ ಬಾಸ್ ಗೌತಮಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಲ್ಲದೆ ಪತಿಯಿಂದಲೂ ಗೌತಮಿಗೆ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಬಂದ ಅವರ ಪತಿ ವಿಶೇಷವಾದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಕಾಲಿಗೆ ಗೆಜ್ಜೆ ಹಾಗೂ ಕತ್ತಿಗೆ ಸರ ಹಾಕಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇದಾದ ಬಳಿಕ ಗೌತಮಿ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಇನ್ನು ಪ್ರೀತಿಸಿ ಮದುವೆ ಆಗಿರೋ ಗೌತಮಿ ಹಾಗೂ ಅಭಿಷೇಕ್ ಬಿಗ್ ಬಾಸ್ ಮನೆಯಲ್ಲೇ 6ನೇ ವರ್ಷದ ಆನಿವರ್ಸರಿ ಆಚರಿಸಿಕೊಂಡಿದ್ದಾರೆ. ಇದೇ ಖುಷಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಗೌತಮಿ ಹಾಗೂ ಅಭಿಷೇಕ್ ಸಂಭ್ರಮಿಸಿದ್ದಾರೆ. ಒಟ್ನಲ್ಲಿ ಈ ಸೀಸನ್ ನಲ್ಲಿ ಮಾತ್ರ ಮೊನ್ನೆ ಎಪಿಸೋಡ್ ನಲ್ಲಿ ಬಂದಿದ್ದ ರಜತ್ ಪತ್ನಿ ನಿನ್ನೆ ಎಪಿಸೋಡ್ ವರೆಗೂ ಇದ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಸ್ಪರ್ಧಿಯಾಗಿದ್ರು. ನಿನ್ನೆ ಬಂದಿರೋ ಮೋಕ್ಷಿತಾ ತಾಯಿ, ಉಗ್ರಂ ಮಂಜು, ಗೌತಮಿ ಫ್ಯಾಮಿಲಿ ಎಲ್ಲಿಯವರೆಗೂ ಇರ್ತಾರೆ, ಇಂದು ಯಾವೆಲ್ಲ ಫ್ಯಾಮಿಲಿ ಬರ್ತಾರೆ, ಎಷ್ಟೆಲ್ಲ ಮಜವಾಗಿರುತ್ತೆ, ಏನೆಲ್ಲ ತಿಂಡಿ ತಗೊಂಡ್ಬಂದಿರ್ತಾರೆ, ಎಲ್ಲವನ್ನ ಕಾದ್ ನೋಡ್ಬೇಕಾಗತ್ತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.